ಎಸ್ಆರ್ಕ ನ್ಯೂಸ್ ವಾಹಿನಿಗೆ ಸ್ವಾಗತ. ಮುಖ್ಯಮಂತ್ರಿ ಕುರ್ಚಿ ಅಲುಗಾಡ್ತಾ ಇದೆ. ಸಾಧನೆಯ ಸಮಾವೇಶದಲ್ಲಿ ಹಳೆಯ ರೇಡಿಯೋ ತರ ಹೇಳಿದ್ದನ್ನು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಸಿಎಂ ಭಾಷಣ ಸುಳ್ಳಿನಿಂದ ಕೂಡಿದೆ. ಸಿದ್ದರಾಮಯ್ಯ ಅವರದ್ದು ಬರೀ ಗಾನ ಭಜಾನ ಕೆಲಸ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ನಿಂತು ಹೋಗಿದೆ. 2 ವರ್ಷದಿಂದ ಶಾಸಕರಿಗೆ ಅನುದಾನ ಬಂದಿಲ್ಲ. ಬೆಲೆಗೇರಿಕೆ, ಮಳೆ ಹಾನಿಯಿಂದ ರಾಜ್ಯದ ಜನತೆ ಸಂಕಷ್ಟದಲ್ಲಿ ಇದ್ದಾರೆ. ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಗೆ ತಲುಪಿದೆ. ಕೇವಲ ಗ್ಯಾರಂಟಿ ಹೆಸರು ಹೇಳಿಕೊಂಡು ಓಡಾಡ್ತಾರೆ. ಅತಿವೃಷ್ಟಿ ಹಾನಿ ಸ್ಥಳಗಳಿಗೆ ಯಾವುದೇ ಸಚಿವರು ಭೇಟಿ ಕೊಡ್ತಾ ಇಲ್ಲ ಅಂತ ಹರಿಹಾಯ್ದರು. ಕಾಂಗ್ರೆಸ್ ಪಾರ್ಟಿಯ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ನನಗೆ ಈ ಸಮಾವೇಶ ಆದ ನಂತರ ಆ ಖುಷಿ ಅಂತೂ ಗಟ್ಟಿ ಆಗಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಯಾವಾಗ ಅವರಿಗೆ ಅವರ ಅಧಿಕಾರವನ್ನು ಕಳ್ಕೋಬಹುದು ಅನ್ನುವಂತ ಕಾರಣದಿಂದ ಅವರು ಕುರ್ಚಿ ಅಲ್ಲಾಡುವಂತ ಸಂದರ್ಭದಲ್ಲಿ ಅವರು ನಿನ್ನೆ ಮಾತಾಡುತ್ತಂತ ಭರಾಟದಲ್ಲಿ ಅವ್ರು ಹೇಳಿದ್ರು, ನಾನು 6ನೇ ಗ್ಯಾರಂಟಿಯನ್ನು ಕೂಡ ಜಾರಿಗೆ ತರ್ತೀನಿ ಅನ್ನೋಂತ ಹೇಳಿಕೆಯನ್ನು ಹೇಳಿ ಜನರ ಮುಂದೆ ಬಹಳಷ್ಟು ದೊಡ್ಡ ನಗಪಾಟವಾಗುವಂತಹ ಕೆಲಸ ಆಗಿದೆ. ನಿನ್ನೆ ಭಾಷಣ ಮಾಡುವಂತ ಟೈಮಲ್ಲಿ ಅವರು ನಾನು ಸೂಕ್ಷ್ಮವಾಗಿ ನಾಡಿನ ಜನರು ಗಮನಿಸ್ತಾ ಇದ್ರು. ಬಹುಶಃ ಎಲ್ಲ ಕೂಡ ಸುಳ್ಳುಗಳಿಂದಲೇ ಬಹಳಷ್ಟು ಕೂಡಿತ್ತು. ಯಾಕಂದ್ರೆ ನಾವು ಹಳೆಯ ಕಾಲದಲ್ಲಿ ಹೇಳ್ತಿರ್ತೀವಲ್ಲ, ಆ ಫಿಲಿಪ್ಸ್ ರೇಡಿಯೋದಲ್ಲಿ ಹೇಳ್ತಾ ಇದ್ರು, ಅದೇ ಹಾಡು ಅದೇ ರಾಗ, ಗಾನ ಬಜಾವನ್ನಂತ ರೀತಿಯಲ್ಲಿ ಏನು